ವೆಲ್ಕಮ್ ಟು ಲಿಯೋ ಕ್ಲಬ್. ನಾವು ಇವತ್ತೊಂದು ಫ್ಯಾಂಟಾಸ್ಟಿಕ್ ಆ್ಯಂಡ್ ಲೇಟೆಸ್ಟ್ ಬಿಸ್ನೆಸ್ ಪ್ಲಾನ್ನ ನೋಡಲಿದ್ದೀವಿ. ಲಿಯೋ ಕ್ಲಬ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಾವು ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ನ ಕೂಡ ಪಡ್ಕೊಳ್ಬಹುದು. ಹಾಗಾದರೆ ನೋಡೋಣ ಬನ್ನಿ ಲಿಯೋ ಕ್ಲಬ್ ಬಗ್ಗೆ. ಲಿಯೋ ಕ್ಲಬ್ ಬಗ್ಗೆ ನೋಡೋದಾದರೆ ಇದೊಂದು ಟ್ರೈನಿಂಗ್ ಆ್ಯಂಡ್ ಹೆಲ್ಪಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಪ್ರೆಸೆಂಟೆಡ್ ಬೈ ಒಂದು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ನಿಮಗೆ ಇಲ್ಲೊಂದು ಪ್ರೆಸೆಂಟ್ ಮಾಡಿದ್ದೀನಿ. ಈ ಲಿಯೋ ಕ್ಲಬ್ ಬಗ್ಗೆ ಒಂದು ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಬನ್ನಿ. ಅದೇ ರೀತಿ ಒಂದು ಆಫೀಸ್ ಅಡ್ರೆಸ್ ಬಗ್ಗೆ ನೋಡೋಣ ಬನ್ನಿ. ಎಂಟರ್ಪ್ಲೆಕ್ಸ್ ಡಿಜಿಟಲ್ ಸೊಲ್ಯೂಷನ್ LLP ಇದೆ. 3rd ಫ್ಲೋರ್ JC ಚೇಂಬರ್ ಬಿಲ್ಡಿಂಗ್ V8 ನಂಬರ್ 1 ಪಾನಂಪಿಲ್ಲಿ ನಗರ್ ಕೋಚಿ ಕೇರಳದಲ್ಲಿದೆ. ಕಾಂಟ್ಯಾಕ್ಟ್ ನೀವು ಮಾಡ್ಬೋದು 9847515518 enterplexclub@gmail.com leoclubcare.gmail@.com ಅಂತ ಕೂಡ ನಿಮಗೆ ಇಲ್ಲಿ ಒಂದು ಆಫೀಸ್ ಅಡ್ರೆಸ್ ಮತ್ತು ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ಸಿಗೆ ಕೂಡ ನಿಮಗೆ ಕೊಟ್ಟಿದ್ದೀನಿ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡೋಣ ಬನ್ನಿ. ಇದೊಂದು ಕಾರ್ಪೊರೇಷನ್ ಸರ್ಟಿಫಿಕೇಟ್ ಆಗಿದೆ, ಹಾಗೆ ಒಂದು ಪ್ಯಾನ್ ಕಾರ್ಡ್ ಆಗಿದೆ, GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಇದೆ. ಇದನ್ನು ಮೂರನ್ನು ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಇದೊಂದು ಲೀಗಲ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ನಾವು ಮುಂದೆ ನೋಡೋಣ ಬನ್ನಿ. ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಲಿಯೋ ಕ್ಲಬ್ ಬಗ್ಗೆ ನೋಡೋದಾದರೆ ಈ ಲಿಯೋ ಕ್ಲಬ್ ಒಂದು ಕಮ್ಯುನಿಟಿ ಡೆಡಿಕೇಟ್ ಮತ್ತು ಒಂದು ಮ್ಯೂಚುವಲ್ ಫಿನಾನ್ಷಿಯಲ್ ಅಸಿಸ್ಟೆಂಟ್ ಪರ್ಸನಲ್ ಡೆವಲಪ್ಮೆಂಟ್ ಕಂಪನಿ ಆಗಿದೆ. ಲಿಯೋ ಕ್ಲಬ್ ಒಂದು ಪವರ್ ಆಫ್ ಯೂನಿಟಿ ಕಾರ್ಪೊರೇಷನ್ ಕಂಟಿನ್ಯೂಸ್ ಗ್ರೋತ್ ಆಗಿ ಒಂದು ಇಂಡಿವಿಜುವಲ್ಸ್ಗೆ ಹೆಲ್ಪ್ ಮಾಡುತ್ತೆ, ಅಚೀವ್ ಮಾಡುತ್ತೆ, ಹಾಗೆ ಒಂದು ಫಿನಾನ್ಷಿಯಲ್ ಗೋಲ್ಸ್ ಒಂದು ಎನ್ಹ್ಯಾನ್ಸ್ ಮಾಡಿ ಒಂದು ಪರ್ಸನಲ್ ಲೈಫ್ಸನ್ನು ಮುಂದೆ ಮಾಡುತ್ತೆ. ಅದೇ ರೀತಿ ಒಂದು ವಿಷನ್ ಬಗ್ಗೆ ನೋಡಿದರೆ ಅಟ್ ಲಿಯೋ ಕ್ಲಬ್ಬಲ್ಲಿ ಒಂದು ಯಾವ್ಯಾವ ರೀತಿ ಎನ್ವೆನ್ಷನ್ ಒಂದು ಕಾನ್ಸೆಪ್ಟ್ ವೇರ್ ಒಂದು ಫಿನಾನ್ಷಿಯಲಿ ಸೆಕ್ಯೂರಿಟಿ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಮಾಡಿ ಹ್ಯಾಂಡ್ ಇನ್ ಹ್ಯಾಂಡಲ್ಲಿ ಬಂದುಬಿಟ್ಟು ಹೆಲ್ಪಿಂಗ್ ಈಚ್ ಅದರ್ ಫಿನಾನ್ಷಿಯಲಿ ನೇಚರಿಂಗ್ ಒಂದು ಪರ್ಸನಲ್ ಗ್ರೋತ್ ಕೂಡ ಕೊಡುತ್ತೆ. ಹಾಗೆ ಒಂದು ಸ್ಟ್ರಾಂಗರ್ ಆಗಿ ಮೋರ್ ದೆನ್ ಒಂದು ಬೆಟರ್ ಕಮ್ಯುನಿಟಿ ಆಫ್ ಇಂಡಿವಿಜುವಲ್ ಕೂಡ ಮಾಡುತ್ತೆ. ಅದೇ ರೀತಿ ಮಿಷನ್ ಬಗ್ಗೆ ನೋಡಿದರೆ ಲಿಯೋ ಕ್ಲಬ್ ಒಂದು ಫೌಂಡ್ ಆಗಿದೆ. ಸಿಂಪಲ್ ಎಟ್ ಒಂದು ಪ್ರೊಫೈಲ್ ಮಿಷನ್ ಒಂದು ಕ್ರಿಯೇಟ್ ಆಗಿದೆ. ಸಪೋರ್ಟಿವ್ ಎನ್ವೈರ್ಮೆಂಟ್ ಇರುತ್ತೆ. ಹಾಗೆ ಈ ಮೆಂಬರ್ಸಲ್ಲಿ ಕಮ್ ಟುಗೆದರ್ ಮಾಡಿಬಿಟ್ಟು ಒಂದು ಫಿನಾನ್ಷಿಯಲಿ ಎಂಬಾರ್ಕ್ ಜರ್ನಿ ಪರ್ಸ್ನಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಒಂದು ಲೈಫ್ ಚಾಲೆಂಜಸಲ್ಲಿ ಒಂದು ಸಮ್ಟೈಮ್ಸ್ ಒಂದು ಓವರ್ ಹೆಲ್ಮಿಂಗ್ ಆಗಿ ನೀವೊಂದು ಸ್ಟ್ಯಾಂಡ್ ಈಚ್ ಅದರ್ಗೆ ನೀವು ಕೂಡ ಮಾಡ್ಬೋದು. ಇದೊಂದು ಸೇಫ್ಟಿ ಒಂದು ನೆಟ್ ಆ್ಯಂಡ್ ರಿಸೋರ್ಸಸ್ ಟು ಥ್ರೈವ್ ಕೂಡ ಇರುತ್ತೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಇಲ್ಲಿ ದ ಆ್ಯಕ್ಟ್ ಆಫ್ ಗಿವಿಂಗ್ ಯಾವ್ಯಾವ ರೀತಿ ನಿಮಗೆ ಆ್ಯಕ್ಟ್ ಮಾಡುತ್ತೆ, ಯಾವ್ಯಾವ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ. ಟ್ರೈನಿಂಗ್ ಆಫ್ಲೈನ್ ಮತ್ತು ಆನ್ಲೈನ್ ಟ್ರೈನಿಂಗ್ ಕೊಡುತ್ತೆ. ಹಾಗೆ ಸೆಲ್ಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ, ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಮೈಂಡ್ ಪ್ರೋಗ್ರಾಮ್ ಇರುತ್ತೆ, ಇನ್ಕಮ್ ಮ್ಯೂಚುವಲ್ ಆ್ಯಂಡ್ ಇನ್ಕಮ್ ಸಿಗುತ್ತೆ. ಹಾಗೆ ಒಂದು 3 ಕ್ಲಬ್ ಇನ್ಕಮ್, ಸ್ಟೇಜ್ ಲೆವೆಲ್ ಇನ್ಕಮ್, ಸ್ಪಾನ್ಸರ್ ಆ್ಯಂಡ್ ರೆಫರಲ್ ಇನ್ಕಮ್ ಕೂಡ ಸಿಗುತ್ತೆ. ಅದೇ ರೀತಿ ಒಂದು ಮಾಸ್ಟರ್ ಕ್ಲಬ್ ಬಗ್ಗೆ ನೋಡೋದಾದರೆ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಒಂದು ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೆ ಕರೆಂಟ್ಲಿ ಒಂದು ಆಕ್ಸೆಪ್ಟ್ ಫಿನಾನ್ಷಿಯಲಿ ಅನ್ಕಂಡೀಷ್ನಲಿ ಹೆಲ್ಪ್ ಆಗುತ್ತೆ. ಈ ಮೆಂಬರ್ಸ್ನ ಅಪ್ ಟು 7 ಇಂಡಿವಿಜುವಲ್ಸ್ ಹಿಯರ್ ಫಿನಾನ್ಷಿಯಲಿ ಅಸಿಸ್ಟ್ ಮಾಡಿಬಿಟ್ಟು 254 ಪರ್ಸನ್ನ 7 ಪರ್ಸನ್ಸ್ ಫಿನಾನ್ಷಿಯಲಿ ಅಸಿಸ್ಟೆಡ್ ಮಾಡಲಾಗುತ್ತೆ. ಅದೇ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಸ್ಟರ್ ಅನೇನ್ ಚಾರ್ಜಸ್ PMC CMF ಒಂದು ಕಂಪನಿ ಪರ್ಸನ್ ಟು ಪರ್ಸನ್ ಇಂಟ್ರಡ್ಯೂಸ್ ಮಾಡಿ ಕಾನ್ಸೆಪ್ಟ್ ವೇರಿಯಸ್ ಸ್ಟೇಜಸ್ಸಿಗೆ ಹೋಗುತ್ತೆ. ಸ್ಟಾರ್ ಕ್ಲಬ್ ಬಗ್ಗೆ ನೋಡೋದಾದರೆ ಒಂದು ಕೊಡೋದನ್ನು ತಗೊಳ್ಳೋದನ್ನು ರಿಸೀವ್ ಮಾಡೋದನ್ನ ಬೈಯಿಂಗ್ ಗಿವಿಂಗ್ ಮತ್ತು ಒಂದು ರಿಸೀವ್ ಮಾಡ್ಕೊಳ್ಳೋದನ್ನ ಹೆಲ್ಪ್ ವೇರಿಯಸ್ ಸ್ಟೇಜಲ್ಲಿ ಒಂದು ಮಾಸ್ಟರ್ ಕ್ಲಬ್ಬಲ್ಲಿ ನಡೀತು. ಹಾಗೆ ಒಂದು ಅಪ್ಡೇಟ್ ಮಾಡಿ KYC ರೆಫರ್ ಮಾಡಿ ಲೀಸ್ಟ್ 2 ಪರ್ಸನ್ಸ್ ಫ್ರಮ್ ದ 3rd ಸ್ಟೇಜಲ್ಲಿ ನೋಡೋದಾದರೆ ಒಂದು ಬ್ಲೂ ಸ್ಟೇಜ್ ಎಂಟರ್ ಸ್ಟಾರ್ ಕ್ಲಬ್ ಒಂದು ಆಟೋ ಪೂಲ್ ಸಿಸ್ಟಮಲ್ಲಿ ಪೇಯಿಂಗ್ 200 ಪರ್ ಪರ್ಸನಲಿ ಕರೆಂಟ್ಲಿ ಇನ್ ಸ್ಟಾರ್ ಕ್ಲಬ್ಗೆ ಪೇ ಮಾಡಬೇಕಾಗುತ್ತೆ. ಅದೇ ರೀತಿ ಕ್ರೌನ್ ಕ್ಲಬ್ ಬಗ್ಗೆ ನೋಡೋದಾದರೆ ಕ್ರೌನ್ ಕ್ಲಬ್ಬಲ್ಲಿ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಒಂದು ವೇರಿಯಸ್ ಸ್ಟೇಜಸಲ್ಲಿ ನಡೀತಾ ಇರುತ್ತೆ. ಅದೇ ಫ್ರಮ್ ದಿ ಮಾಸ್ಟರ್ ಕ್ಲಬ್ಬಿಂದ ಫ್ರಮ್ ಒಂದು 4 ಸ್ಟೇಜಿಗೆ ಬಂದಮೇಲೆ ಒಂದು ಗ್ರೀನ್ ಸ್ಟೇಜಿಗೆ ಒಂದು ಪರ್ಸನ್ ಕರೆಂಟ್ಲಿ ಕ್ರೌನ್ ಕ್ಲಬ್ಗೆ ಬಂದಾದಮೇಲೆ ಹಾಗೆ ಒಂದು ಕ್ರೌನ್ ಕ್ಲಬ್ ಆಟೋಪೋಲ್ ಸಿಸ್ಟಮಲ್ಲಿ ಬೈ ಹೆಲ್ಪಿಂಗ್ 2000ಇಂದ ಮಾಡಬೇಕಾಗುತ್ತೆ. ಅದೇ ರೀತಿ ಸ್ಪಾನ್ಸರ್ ಆ್ಯಂಡ್ ರೆಫರಲ್ ಇನ್ಕಮ್ ಬಗ್ಗೆ ನೋಡಿದರೆ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಒಂದು ಕಾನ್ಸೆಪ್ಟ್ ಏನಿರುತ್ತೆ, ರೆಫರಲ್ ಲಿಂಕ್ ಮೆಂಬರ್ಸಿಗೆ ಹೋಗಿ ಒಂದು ಕರೆಂಟ್ಲಿ ಪಾರ್ಟಲ್ಲಿ ಕಾನ್ಸೆಪ್ಟಲ್ಲಿ ಏನಿರುತ್ತೆ ಒಂದು ಇಂಟ್ರಡ್ಯೂಸ್ ಮಾಡಿಬಿಟ್ಟು ಆ ಇಂಟ್ರಡ್ಯೂಸ್ ಸ್ಪಾನ್ಸರ್ಶಿಪ್ ಇನ್ಕಮ್ ಮತ್ತು ಒಂದು ನ್ಯೂ ಬಿಕಮಿಂಗ್ ಪ್ಲ್ಯಾಟ್ಫಾರ್ಮ್ ಕೂಡ ಇರುತ್ತೆ. ಅದೇ ರೀತಿ ಮಾಸ್ಟರ್ ಕ್ಲಬ್ ಬಗ್ಗೆ ನೋಡೋದಾದರೆ ಇಲ್ಲಿ ನಿಮಗೆ ಒಂದು ಸ್ಟೇಜಸ್ ಇದೆ, ಅಮೌಂಟ್ ಇದೆ, ಮೆಂಬರ್ಸ್ ಇದೆ, ಟೋಟಲ್ ಇದೆ, ಇನ್ಕಮ್ ಇದೆ, ಅಪ್ಗ್ರೇಡೇಷನ್ ಇದೆ, ಸ್ಪಾನ್ಸರ್ ಇದೆ, PMC CMF ಆಟೋಪೋಲ್ ಕೂಡ ಇದೆ. ಹಾಗೆ ಇಲ್ಲಿ ಒಂದು ವಾಯ್ಲೆಟ್ ಬಗ್ಗೆ ನೋಡೋದಾದರೆ
ಅಮೌಂಟ್ 200, ಮೆಂಬರ್ಸ್ 2 ಮೆಂಬರ್ಸ್, ಟೋಟಲ್ 400, ಇನ್ಕಮ್ 200, ಅಪ್ಗ್ರೇಡೇಷನ್ 200, ಸ್ಪಾನ್ಸರ್ ಇರೋದಿಲ್ಲ, PMC ಇರೋದಿಲ್ಲ, CMF ಇರೋದಿಲ್ಲ. ಇಂಡಿಗೋ ಅಲ್ಲಿ ಅಮೌಂಟ್ 200, ಮೆಂಬರ್ಸ್ 4 ಮೆಂಬರ್ಸ್, ಟೋಟಲ್ 800, ಇನ್ಕಮ್ 200, ಅಪ್ಗ್ರೇಡೇಷನ್ 200 400ಗೆ ಹೋಗುತ್ತೆ, ಸ್ಪಾನ್ಸರ್ ಒಂದು 100 ಇರುತ್ತೆ, PMC 100 ಇರುತ್ತೆ, CMF ಇರೋದಿಲ್ಲ. ಬ್ಲೂ ಅಲ್ಲಿ ಅಮೌಂಟ್ 400, ಮೆಂಬರ್ಸ್ 8 ಮೆಂಬರ್ಸ್, ಟೋಟಲ್ 3200, ಇನ್ಕಮ್ 1000, ಅಪ್ಗ್ರೇಡೇಷನ್ 1000, ಸ್ಪಾನ್ಸರ್ 300, PMC 300, CMF 1400 ಇರುತ್ತೆ. ಗ್ರೀನಲ್ಲಿ 1000 ಟೋಟಲ್ ನಿಮಗೆ ಆಟೋಪೋಲ್ ಇಲ್ಲಿ 200 to 2000 ಸಿಗುತ್ತೆ. ಟೋಟಲ್ ಅಮೌಂಟ್ ಇಲ್ಲಿ ಒಂದು 1,68,400 4,400 ಇರುತ್ತೆ. ಇನ್ಕಮ್ 1,50,000 ಒಂದು 15 lakhs ಒಂದು 3,600 ಇರುತ್ತೆ. ಅಪ್ಗ್ರೇಡೇಷನ್ಗೆ ಒಂದು 18,600 ಹೋಗುತ್ತೆ. ಸ್ಪಾನ್ಸರ್ಗೆ ನೀವು ನೋಡೋದಾದ್ರೆ 56,400 ಹೋಗುತ್ತೆ. PMCಗೆ 51,800 ಹೋಗುತ್ತೆ. CMFಗೆ ಒಂದು 51,800 ಹೋಗುತ್ತೆ. ಹಾಗೆ ಒಂದು ಆಟೋಪೋಲ್ಗೆ 2,200 ಆಗುತ್ತೆ. ಅದೇ ರೀತಿ ಒಂದು 200, 400 ಏನು ಪ್ಯಾಕೇಜಸ್ ಇರುತ್ತೆ ಅದರಲ್ಲಿ ನಾನು ನೋಡೋಣ ಬನ್ನಿ. 200 × 200 400, 200 × 4 800, ಅದೇ ರೀತಿ 400 × 8 3,200, 1,000 × 16 16,000, 2,000 × 32 64,000, 5,000 × 64 32 lakhs ಇರುತ್ತೆ. ಹಾಗೆ ಅದೇ ರೀತಿ ನೀವು ಮುಂದೆ ನೋಡೋದಾದರೆ ಒಂದು 1 lakh × 128 ಆದರೆ 128 lakhs ಇರುತ್ತೆ. ಹಾಗೆ ನೀವು ಮುಂದೆ ಕೂಡ ನೋಡ್ಕೊಳ್ಬೋದು. ರಿಸೀವ್ಡ್ ಹೆಲ್ಪ್ 2 × 200 ಆದರೆ ಟೋಟಲ್ 400, ಅಪ್ಗ್ರೇಡ್ ಹೆಲ್ಪ್ 200, ಸೆಲ್ಫ್ ಇನ್ಕಮ್ 200 ಆಗುತ್ತೆ. ಹಾಗೆ ರಿಸೀವ್ಡ್ ಹೆಲ್ಪ್ 4 × 200 ಆದರೆ ಟೋಟಲ್ ಹೆಲ್ಪ್ 800, ಅಪ್ಗ್ರೇಡೇಷನ್ ಹೆಲ್ಪ್ 400, ಸ್ಪಾನ್ಸರ್ 100, PMC 100, ಸೆಲ್ಫ್ ಇನ್ಕಮ್ 200 ಆಗುತ್ತೆ. ರಿಸೀವ್ಡ್ ಹೆಲ್ಪ್ 8 × 400 ಆದರೆ ಟೋಟಲ್ 3,200 ಆಗುತ್ತೆ. ಅಪ್ಗ್ರೇಡೇಷನ್ ಹೆಲ್ಪ್ 1000 ಆಗುತ್ತೆ. ಸ್ಟಾರ್ ಕ್ಲಬ್ 200 ಆಗುತ್ತೆ. ಸ್ಪಾನ್ಸರ್ 300 ಆಗುತ್ತೆ. PMC 400 ಆಗುತ್ತೆ. CMF 400 ಆಗುತ್ತೆ. ಸೆಲ್ಫ್ ಇನ್ಕಮ್ 1000 ಆಗುತ್ತೆ. ರಿಸೀವ್ಡ್ ಹೆಲ್ಪ್ 16 × 1000 ಆದರೆ 16,000 ಆಗುತ್ತೆ. ಅಪ್ಗ್ರೇಡೇಷನ್ ಹೆಲ್ಪ್ 2,000 ಆಗುತ್ತೆ. ಕ್ರೌನ್ ಕ್ಲಬ್ 2,000 ಆಗುತ್ತೆ. ಸ್ಪಾನ್ಸರ್ ಒಂದು ನಿಮಗೆ ಇಲ್ಲಿ ಒಂದು 1,000 ಆಗುತ್ತೆ. PMC 700 × 2 ಆದರೆ 1,400 ಇರುತ್ತೆ. CMF 700 × 2 ಬಗ್ಗೆ ನೋಡೋದಾದರೆ 1,400 ಇರುತ್ತೆ. ಸೆಲ್ಫ್ ಇನ್ಕಮ್ 8,200 ಇರುತ್ತೆ. ಹಾಗೆ ಅದೇ ರೀತಿ ರಿಸೀವ್ಡ್ ಹೆಲ್ಪ್ 32 × 2,000 ಆದರೆ 64,000 ಟೋಟಲ್ ಆಗಿರುತ್ತೆ. ಅಪ್ಗ್ರೇಡ್ ಹೆಲ್ಪ್ 5,000 ಆಗಿರುತ್ತೆ. ಸ್ಪಾನ್ಸರ್ 5,000 ಆಗಿರುತ್ತೆ. PMC 1,000 × 5 5,000 ಆಗಿರುತ್ತೆ. CMF 1,000 × 5 5,000 ಆಗಿರುತ್ತೆ. ಸೆಲ್ಫ್ ಇನ್ಕಮ್ 44,000 ಆಗಿರುತ್ತೆ. ಹಾಗೆ ರಿಸೀವ್ಡ್ ಹೆಲ್ಪ್ 64 × 5,000 ಆದರೆ ಟೋಟಲ್ ನಿಮಗೆ ಒಂದು 32,000 ಸಿಗುತ್ತೆ. ಹಾಗೆ ನಿಮಗೆ ಒಂದು 3,20,000 ಸಿಗುತ್ತೆ. ಅಪ್ಗ್ರೇಡೇಷನ್ ಹೆಲ್ಪ್ ಒಂದು 10,000 ಆಗಿರುತ್ತೆ. ಸ್ಪಾನ್ಸರ್ 20,000 ಆಗಿರುತ್ತೆ. PMC 1,000 × 20 20,000 ಆಗಿರುತ್ತೆ. CMF 1,000 × 20 20,000 ಆಗಿರುತ್ತೆ. ಸೆಲ್ಫ್ ಇನ್ಕಮ್ 25 lakhs ಇರುತ್ತೆ. ಹಾಗೆ ರಿಸೀವ್ಡ್ ಹೆಲ್ಪ್ 128 × 10,000 ಆದರೆ 12,80,000 ಆಗಿರುತ್ತೆ. ಸ್ಪಾನ್ಸರ್ 30,000 ಆದರೆ PMC 1,000 × 25 25,000 ಆಗಿರುತ್ತೆ. CMF 1,000 × 25 ಆದರೆ 25,000 ಆಗಿರುತ್ತೆ. ಸೆಲ್ಫ್ ಇನ್ಕಮ್ 12 lakhs ಆಗಿರುತ್ತೆ. ಟೋಟಲ್ ಕ್ಲಬ್ ಹೆಲ್ಪ್ ಬಗ್ಗೆ ನೋಡಿದ್ರೆ 16,84,400 ಟೋಟಲ್ ಅಪ್ಗ್ರೇಡೇಷನ್ ಹೆಲ್ಪ್ 18,600 ಇರುತ್ತೆ. ಟೋಟಲ್ ಸ್ಪಾನ್ಸರ್ 56,400, ಟೋಟಲ್ PMC 51,800, ಟೋಟಲ್ CMF 51,800, ಟೋಟಲ್ ಸೆಲ್ಫ್ ಇನ್ಕಮ್ ಇದರಲ್ಲಿ 1 lakh ಒಂದು 15,03,600 ಇರುತ್ತೆ. ಸ್ಟಾರ್ ಕ್ಲಬ್ ಬಗ್ಗೆ ನೋಡೋಣ ಬನ್ನಿ. ಸ್ಟೇಜಸಲ್ಲಿ ಸ್ಟಾರಲ್ಲಿ ಅಮೌಂಟ್ 200 2 ಮ್ಯಾಟ್ರಿಕ್ಸಲ್ಲಿದೆ. ಮೆಂಬರ್ಸ್ 2 ಮ್ಯಾಟ್ರಿಕ್ಸಲ್ಲಿದ್ದಾರೆ. ಟೋಟಲ್ ಅಮೌಂಟ್ 400 ಆಗಿದೆ. ಇನ್ಕಮ್ ಕೂಡ ನಿಮಗೆ ಬಂದಿದೆ. ಅಪ್ಗ್ರೇಡೇಷನ್ ಬಂದಿದೆ. PMC CMF ಕೂಡ ಬಂದಿದೆ. ಅದೇ ರೀತಿಯಲ್ಲಿ ನಿಮಗೆ ಟೋಟಲ್ ಇಲ್ಲಿ 7 ಸ್ಟಾರ್ಸ್ ಬರ್ತಾ ಇದೆ. ಟೋಟಲ್ ನಿಮಗೆ ಇಲ್ಲಿ ಅಮೌಂಟ್ ಇಲ್ಲಿ ನಿಮಗೆ ಒಂದು 33,80,400 ಇರುತ್ತೆ. ಇನ್ಕಮ್ ನಿಮಗೆ ಬಂದುಬಿಟ್ಟು 32,19,900 ಸಿಗುತ್ತೆ. ಅಪ್ಗ್ರೇಡೇಷನ್ಗೆ ಟೋಟಲ್ 36,600 ಇರುತ್ತೆ. PMCಗೆ 61,950 ಇರುತ್ತೆ.
CMFಗೆ ಕೂಡ 61,950 ಇರುತ್ತೆ. ಇದರಲ್ಲಿ ಒಂದು ಟೋಟಲ್ ಸ್ಟಾರ್ ಕ್ಲಬ್ ಆಗಿರುತ್ತೆ. ಅದೇ ರೀತಿ ಮುಂದೆ ನೋಡೋದಾದರೆ ಇಲ್ಲೇ ನೀವು ಯಾವ್ಯಾವ ರೀತಿನ ನೋಡ್ಕೊಳ್ಬಹುದಾದರೆ 200 ಇಂಟು 2 ಆದರೆ 400, 200 ಇಂಟು 4 ಆದರೆ 800, 400 ಇಂಟು 8 ಆದರೆ 3200, 1000 ಇಂಟು 16 ಆದರೆ 16,000, 5000 ಇಂಟು 32 ಆದರೆ 1,60,000, 10,000 ಇಂಟು 64 ಆದರೆ 64 lakhs ಆಗಿರುತ್ತೆ. ಅದೇ ರೀತಿ ನಿಮಗೆ ಒಂದು ಮುಂದೆ ನೋಡಿದ್ರೆ 20,000 ಇಂಟು 128 ಆದರೆ ನಿಮಗೆ ಒಂದು 25,60,000 ಕೂಡ ಬರುತ್ತೆ. ಅದೇ ರೀತಿ ಒಂದು ರಿಸೀವ್ಡ್ ಹೆಲ್ಪ್ 2 ಇಂಟು 200 ಆದರೆ ಟೋಟಲ್ 400, ಅಪ್ಗ್ರೇಡೇಷನ್ ಹೆಲ್ಪ್ 200, ಸೆಲ್ಫ್ ಇನ್ಕಮ್ 200 ಆಗಿರುತ್ತೆ. ರಿಸೀವ್ಡ್ ಹೆಲ್ಪ್ 4 ಇಂಟು 200 ಆದರೆ ಟೋಟಲ್ 800 ಆಗುತ್ತೆ, ಅಪ್ಗ್ರೇಡ್ ಹೆಲ್ಪ್ 400 ಆಗುತ್ತೆ, PMC 100 ಆಗುತ್ತೆ, CMF 100 ಆಗುತ್ತೆ, ಸೆಲ್ಫ್ ಇನ್ಕಮ್ 200 ಆಗುತ್ತೆ. ರಿಸೀವ್ಡ್ ಹೆಲ್ಪ್ 8 ಇಂಟು 400 ಆಗಿರುತ್ತೆ, ಟೋಟಲ್ 3,200 ಆಗಿರುತ್ತೆ, ಅಪ್ಗ್ರೇಡೇಷನ್ ಹೆಲ್ಪ್ 1,000 ಆಗಿರುತ್ತೆ, PMC 350 ಆಗಿರುತ್ತೆ, CMF 350 ಆಗಿರುತ್ತೆ, ಸೆಲ್ಫ್ ಇನ್ಕಮ್ 1,500 ಆಗಿರುತ್ತೆ. ರಿಸೀವ್ಡ್ ಹೆಲ್ಪ್ 16 ಇಂಟು 1,000 ಆದರೆ ಟೋಟಲ್ 16,000, ಅಪ್ಗ್ರೇಡ್ ಹೆಲ್ಪ್ 5,000, PMC 1,500, CMF ನಿಮಗೆ ಒಂದು 750 ಇಂಟು 2 ಆದರೆ 1,500, ಸೆಲ್ಫ್ ಇನ್ಕಮ್ 8,000 ಆಗಿರುತ್ತೆ. ಅದೇ ರೀತಿ ಒಂದು ರಿಸೀವ್ಡ್ ಹೆಲ್ಪಲ್ಲಿ 32 ಇಂಟು 5,000 ಆದರೆ ಟೋಟಲ್ 16 lakhs ಆಗಿರುತ್ತೆ, ಅಪ್ಗ್ರೇಡೇಷನ್ ಹೆಲ್ಪ್ 10,000 ಆಗಿರುತ್ತೆ, PMC 1,000 ಇಂಟು 10 ಆದರೆ 10,000 ಇರುತ್ತೆ, ಒಂದು 10,000 ಆಗಿರುತ್ತೆ, CMF 1,000 ಇಂಟು 10 ಆದರೆ 10,000 ಆಗಿರುತ್ತೆ, ಸೆಲ್ಫ್ ಇನ್ಕಮ್ ಒಂದು 13 lakhs ಆಗಿರುತ್ತೆ. ಅದೇ 1,30,000 ಆಗಿರುತ್ತೆ. ಅದೇ ರೀತಿ ರಿಸೀವ್ಡ್ ಹೆಲ್ಪ್ 64 ಇಂಟು 1,000 ಆದರೆ 10,000 ಆದರೆ 64,000 ಆಗಿರುತ್ತೆ, 6,40,000 ಆಗಿರುತ್ತೆ. ಅಪ್ಗ್ರೇಡೇಷನ್ ಹೆಲ್ಪ್ ಒಂದು 20,000 ಆದರೆ PMC 20,000 ಆಗಿರುತ್ತೆ, CMF 20,000 ಆಗಿರುತ್ತೆ, ಟೋಟಲ್ ಒಂದು 5,80,000 ಆಗಿರುತ್ತೆ. ರಿಸೀವ್ಡ್ ಹೆಲ್ಪ್ 128 ಇಂಟು 20,000 ಆದರೆ ಇಲ್ಲಿ ನಿಮಗೆ ಒಂದು ಟೋಟಲ್ 25,60,000 ಇರುತ್ತೆ, PMC ಒಂದು 30 lakhs ಆಗಿರುತ್ತೆ, ಅದೇ ರೀತಿ CMF 30 lakhs ಆಗಿರುತ್ತೆ, 30,000 ಆಗಿರುತ್ತೆ. ಇನ್ಕಮ್ ನಿಮಗೆ ಇಲ್ಲಿ 2,50,000 ಆಗಿರುತ್ತೆ. ಟೋಟಲ್ ಕ್ಲಬ್ ಹೆಲ್ಪ್ ನಿಮಗೆ ಒಂದು ನೀವು ನೋಡ್ಬೋದು ಇಲ್ಲಿ 33,80,400 ಆಗಿರುತ್ತೆ. ಟೋಟಲ್ ಅಪ್ಗ್ರೇಡೇಷನ್ ಹೆಲ್ಪ್ ಒಂದು 3,66,600 ಇರುತ್ತೆ. ಹಾಗೆ ಒಂದು ಟೋಟಲ್ PMC ಒಂದು 6,150 ಇರುತ್ತೆ, 1,950 ಇರುತ್ತೆ. ಟೋಟಲ್ CMF ನಿಮಗೆ 6,950 ಇರುತ್ತೆ. ಟೋಟಲ್ ಸೆಲ್ಫ್ ಇನ್ಕಮ್ ನಿಮಗೆ ಇಲ್ಲಿ ನೋಡೋದಾದರೆ 32,19,900 ಸಿಗುತ್ತೆ. ಅದೇ ರೀತಿ ಕ್ರೌನ್ ಕ್ಲಬ್ ಬಗ್ಗೆ ನೋಡೋದಾದರೆ ಕ್ರೌನ್ ಕ್ಲಬ್ಬಲ್ಲಿ ಕೂಡ ನಿಮಗೆ ಒಂದು ಸ್ಟೇಜಸ್ ಇರುತ್ತೆ, ಇಲ್ಲಿ ಕೂಡ ಅಮೌಂಟ್ ಇರುತ್ತೆ, ಟೋಟಲ್ ಇನ್ಕಮ್, ಅಪ್ಗ್ರೇಡೇಷನ್, PMC, CMF ಇರುತ್ತೆ. ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಡೈಮಂಡ್, ರಾಯಲ್ ಕ್ರೌನ್ ಕೂಡ ಇರುತ್ತೆ. ಟೋಟಲ್ ಇಲ್ಲಿ ನಿಮಗೆ ನೋಡೋದಾದರೆ 2,40,000 ಆಗಿದೆ. ಅದೇ ರೀತಿ ಟೋಟಲ್ ಇನ್ಕಮ್ ನಿಮಗೆ ನೋಡೋದಾದರೆ ಇಲ್ಲಿ ನಿಮಗೆ ಒಂದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅನ್ನೋದನ್ನು ಟೋಟಲ್ ಇನ್ಕಮ್ ಕೂಡ ನಿಮಗೆ ಕೊಟ್ಟಿದ್ದಾರೆ. 15,77,000 ಕೂಡ ಇಲ್ಲಿ ಇದೆ. ಅಪ್ಗ್ರೇಡೇಷನ್ ಒಂದು 41,000 ಆಗಿದೆ, PMC 53,000 ಆಗಿದೆ, CMF 53,000 ಆಗಿದೆ. ಅದೇ ರೀತಿ ನಿಮಗೆ ನೋಡೋದಾದರೆ 200 ಇಂಟು 2 ಆದರೆ 400, 2,000 ಇಂಟು 4 ಆದರೆ 800. ಅದೇ ರೀತಿ ನಿಮಗೆ ಒಂದು 4,000 ಇಂಟು 8 ಆದರೆ 3,200 ಆಗಿರುತ್ತೆ. ಹಾಗೆ ಒಂದು 5,000 ಇಂಟು 16 ಆದರೆ 80,000 ಆಗಿರುತ್ತೆ. ಹಾಗೆ 10,000 ಇಂಟು 32 ಆದರೆ 32,000 ಆಗಿರುತ್ತೆ. ಒಂದು 2 lakhs ಇಂಟು 64 ಆದರೆ 12,80,000 ಕೂಡ ಆಗಿರುತ್ತೆ, ಇಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿ ರಿಸೀವ್ಡ್ ಹೆಲ್ಪ್ 2 ಇಂಟು 2,000 ಆದರೆ ಟೋಟಲ್ ನಿಮಗೆ 4,000. ಹಾಗೆ ಅಪ್ಗ್ರೇಡೇಷನ್ ಹೆಲ್ಪ್ 200, ಸೆಲ್ಫ್ ಇನ್ಕಮ್ 2,000 ಆಗಿರುತ್ತೆ. ಹಾಗೆ ರಿಸೀವ್ಡ್ ಹೆಲ್ಪ್ ನಿಮಗೆ 4 ಇಂಟು 2,000 ಆದರೆ 8,000 ಇರುತ್ತೆ, ಅಪ್ಗ್ರೇಡೇಷನ್ ಹೆಲ್ಪ್ 4,000 ಆಗುತ್ತೆ, PMC 500 ಆದರೆ CMF 500 ಆಗಿರುತ್ತೆ, ಸೆಲ್ಫ್ ಇನ್ಕಮ್ 3,000 ಆಗಿರುತ್ತೆ. ರಿಸೀವ್ಡ್ ಹೆಲ್ಪ್ 8 ಇಂಟು 40 ಆದರೆ 400 ಆದರೆ ಟೋಟಲ್ ನಿಮಗೆ ಒಂದು 32,000 ಆಗಿರುತ್ತೆ, ಅಪ್ಗ್ರೇಡೇಷನ್ ಹೆಲ್ಪ್ 5,000 ಆಗಿರುತ್ತೆ, PMC ಒಂದು 2,500 ಆಗಿರುತ್ತೆ, CMF 2,500 ಆಗಿರುತ್ತೆ, ಸೆಲ್ಫ್ ಇನ್ಕಮ್ 22,000 ಆಗಿರುತ್ತೆ. ರಿಸೀವ್ಡ್ ಹೆಲ್ಪ್ 16 ಇಂಟು 5,000 ಆಗಿರುತ್ತೆ, ಟೋಟಲ್ ನಿಮಗೆ ಒಂದು 80,000 ಆಗಿರುತ್ತೆ, ಅಪ್ಗ್ರೇಡೇಷನ್ ಹೆಲ್ಪ್ 10,000 ಆಗಿರುತ್ತೆ, PMC 1,000 ಇಂಟು 10 ಆದರೆ 10,000 ಆಗಿರುತ್ತೆ, CMF 1,000 ಇಂಟು 10 ಆದರೆ 10,000 ಆಗಿರುತ್ತೆ, ಸೆಲ್ಫ್ ಇನ್ಕಮ್ 32 lakhs ಇರುತ್ತೆ.
ಅದೇ ರೀತಿ ಒಂದು ರಿಸೀವ್ಡ್ ಹೆಲ್ಪ್ 32 ಇಂಟು 10,000 ಆದರೆ ನಿಮಗೆ ಒಂದು ಟೋಟಲ್ 32 ಲ್ಯಾಕ್ಸ್ ಆಗಿರುತ್ತೆ. ಅಪ್ಗ್ರೇಡೇಷನ್ ಹೆಲ್ಪ್ ಒಂದು 20,000 ಆಗಿರುತ್ತೆ. PMC ಒಂದು 15,000 ಆಗಿರುತ್ತೆ. CMF 15,000 ಆಗಿರುತ್ತೆ. ಸೆಲ್ಫ್ ಇನ್ಕಮ್ ಒಂದು 2,70,000 ಆಗಿರುತ್ತೆ. ಅದೇ ರೀತಿ ರಿಸೀವ್ಡ್ ಹೆಲ್ಪ್ 64 ಇಂಟು ಒಂದು 20,000 ಆದರೆ ಟೋಟಲ್ ಹೆಲ್ಪ್ ನಿಮಗೆ ಒಂದು 12,80,000 ಆಗಿರುತ್ತೆ. PMC 1,000 ಇಂಟು 25 ಆದರೆ 25,000. CMF 1,000 ಇಂಟು 25 ಆದರೆ ಒಂದು 25,000. ಸೆಲ್ಫ್ ಇನ್ಕಮ್ ನಿಮಗೆ ನೋಡೋದಾರೆ ಇಲ್ಲಿ ನಿಮಗೆ ಒಂದು 12,30,000 ಆಗಿರುತ್ತೆ. ಟೋಟಲ್ ಕ್ಲಬ್ ಹೆಲ್ಪ್ ಒಂದು 17,24,000 ಆಗಿರುತ್ತೆ. ಟೋಟಲ್ ಅಪ್ಗ್ರೇಡೇಷನ್ ಹೆಲ್ಪ್ ಒಂದು 41,000 ಆಗಿರುತ್ತೆ. ಟೋಟಲ್ PMC 53,000. ಟೋಟಲ್ CMA 53,000. ಟೋಟಲ್ ಸೆಲ್ಫ್ ಇನ್ಕಮ್ ನಿಮಗೆ ನೋಡೋದಾರೆ ಇಲ್ಲಿ ಒಂದು 15,77,000 1,57,77,000 ಕೂಡ ಇರುತ್ತೆ. ಅದೇ ರೀತಿ ನಿಮಗೆ ಟೋಟಲ್ ಬೆನಿಫಿಟ್ ಬಗ್ಗೆ ನೋಡೋದಾರೆ ಮಾಸ್ಟರ್ ಕ್ಲಬ್, ಸ್ಟಾರ್ ಕ್ಲಬ್, ಒಂದು ಕ್ರಾನ್ ಕ್ಲಬ್ ಅಂದರೆ ಸ್ಪಾನ್ಸರ್ ಇನ್ಕಮ್ ಟೋಟಲ್ ನಿಮಗೆ ಒಂದು ಇನ್ಕಮ್ ನಿಮಗೆ ಒಂದು 69 ಲ್ಯಾಕ್ಸ್ ಒಂದು 6,09,01,600 ಸಿಗುತ್ತೆ. ಹಾಗೆ ಟೋಟಲ್ ಎಕ್ಸ್ಪೆನ್ಸಸ್ 4,88,400 ಸಿಗುತ್ತೆ. ಟೋಟಲ್ ನಿಮಗೆ ಸಿಗೋದಾದರೆ 64,13,200 ಇರುತ್ತೆ. ಅದೇ ರೀತಿ ನೀವು ಮುಂದೆ ನೋಡೋದಾದರೆ ಇಲ್ಲಿ ಒಂದು ಬಿಸ್ನೆಸ್ ಪ್ಲ್ಯಾನ್ನ ನೀವು ಯಾವ ರೀತಿ ಅಳವಡಿಸ್ಕೊಂಡು ಮುಂದೆ ಹೋಗ್ತೀರಾ, ಯಾವ ರೀತಿ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಲಿಯೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಜಾಸ್ತಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇವತ್ತೇ ಜಾಯ್ನ್ ಆಗಿ ಅಮೌಂಟ್ನ ಅರ್ನ್ ಮಾಡೋದಕ್ಕೆ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.